ನವರಾತ್ರಿಯ ಕೊನೆಯ ದಿನವಾದ ಇಂದು ವಿಜಯದಶಮಿಯ ಪ್ರಯುಕ್ತ ಮಂಗಳೂರಿನ ಪ್ರಸಿದ್ಧ ದೇವಿ ಆಲಿಯ ಶ್ರೀ ಮಂಗಳದೇವಿ ಕ್ಷೇತ್ರದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ನಡೆಯಿತು. 9 ದಿನಗಳ ಪರ್ಯಂತವಾಗಿ ನಡೆಯುವ ನವರಾತ್ರಿ ಮಹೋತ್ಸವದ ಕೊನೆಯ 4 ದಿನ ಶಾರದಾ ಪೂಜೆ ನಡೆಯುತ್ತದೆ. ಈ ಸಮಯದಲ್ಲಿ ದೇವತೆಗಳು ವಿದ್ಯಾಬೋಧನೆಯನ್ನ ಮಾಡಿದರು ಎಂಬ ಪೌರಾಣಿಕ ಹಿನ್ನೆಲೆಯಲ್ಲಿ ನವರಾತ್ರಿಯ ವೇಳೆ ಶಾರದಾ ಪೂಜೆಯನ್ನ ಮಾಡಲಾಗುತ್ತದೆ. ಆದ್ದರಿಂದ ಎಳೆಯ ಮಕ್ಕಳಿಗೆ ಅಕ್ಷರಾಭ್ಯಾಸ ಆರಂಭಿಸಲು ವಿಜಯದಶಮಿ ಪ್ರಶಸ್ತವಾದ ದಿನ. ಈ ದಿನ ಪುರೋಹಿತರಿಂದ ಪುಟಾಣಿ ಮಕ್ಕಳಿಗೆ ಶಾಸ್ತ್ರೋಕ್ತವಾಗಿ ಅಕ್ಷರಾಭ್ಯಾಸ ಮಾಡಿಸುವ ಸಂಪ್ರದಾಯವಿದೆ. ತಂದೆಯೇ ಮಗುವನ್ನ ತೊಡೆಯಲ್ಲಿ ಕುಳ್ಳಿರಿಸಿ ಬೆಳ್ತಿಗೆ ಅಕ್ಕಿಯಲ್ಲಿ ಅರಿಶಿಣದ ತುಂಡಿನಿಂದ ಅಥವಾ ತೋರು ಬೆರಳಿನಿಂದ ಕೈ ಹಿಡಿದು ಬರೆಯಿಸುತ್ತಾರೆ. ಬರೆಸುವಾಗ ಮೊದಲಿಗೆ ಶ್ರೀ ಗಣಾಧಿಪತಿಯೇ ನಮಃ, ಓಂ ನಾಮ ಹಾಗೂ ಆಕಾರದಿ ಅಕ್ಷರಗಳನ್ನು ಬರೆಸಲಾಗುತ್ತದೆ. ಆದ್ದರಿಂದ ವಿಜಯದಶಮಿಯ ದಿನವನ್ನು ವಿದ್ಯಾದಶಮಿ ಎಂದು ಕರೆಯಲಾಗುತ್ತದೆ. ಮಂಗಳದೇವಿಯಲ್ಲಿ ಇಂದು ಒಟ್ಟು 100ಕ್ಕಿಂತಲೂ ಅಧಿಕ ಮಕ್ಕಳಿಗೆ ಅಕ್ಷರಾಭ್ಯಾಸ ನಡೆಯಿತು. ಬೆಳಗ್ಗೆ 9 ಗಂಟೆಯಿಂದ 11:30ರವರೆಗೆ ದೇವಿಯ ಸನ್ನಿಧಾನದಲ್ಲಿ ಅಕ್ಷರಾಭ್ಯಾಸ ಸೇವೆ ನಡೆಯಿತು. ನೂರಾರು ಹೆತ್ತವರು ತಮ್ಮ ಮಕ್ಕಳಿಗೆ ವಿದ್ಯಾರಂಭಕ್ಕೆ ಮುನ್ನುಡಿ ಬರೆದರು.